ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಯೂಶಲಿ ಎಷ್ಟೋ ಜನ ಹೇಳೋದು ನೀವು ಕೇಳಿರ್ತೀರ, 40 ವರ್ಷದ ನಂತರ ನನ್ನ ಆರೋಗ್ಯ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅಂದರೆ ಆ ಮೊದಲಿಂದು ಫಿಟ್ನೆಸ್ ಇಲ್ಲ ನನಗೀಗ. ಮೊದಲೆಲ್ಲ ನಾ ಏನೇ ಆಹಾರ ತಗೊಂಡ್ರೂ ಕೂಡ ನನ್ನ ಡೈಜೆಷನ್ ತುಂಬ ಚೆನ್ನಾಗಿರ್ತಿತ್ತು, ಆದರೆ ಈಗ ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ, ಮೋಷನ್ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ, ನನಗೆ ವೆಯ್ಟ್ ಗೇನ್ ತುಂಬ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನ ಹೇಳ್ತಾರೆ 40 ಇಯರ್ಸ್ ತನಕ ನನ್ನ ವೆಯ್ಟ್ ಏನಿದೆ ತುಂಬ ಕಡಿಮೆ ಇತ್ತು, ನಾನು ಒಳ್ಳೆ ಫಿಟ್ ಆಗಿದ್ದೆ, ಬಟ್ ಈಗ ಸ್ವಲ್ಪ ತಿಂದರೂ ಸಾಕು ನನ್ನ ಬೊಜ್ಜು ಏನಿದೆ ತುಂಬ ಜಾಸ್ತಿ ಆಗ್ತಾ ಇದೆ, ಹೊಟ್ಟೆ ಬರ್ತಾ ಇದೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ನಾವು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೋದಾಗ ಡಾಕ್ಟರ್ ಹೇಳ್ತಾರೆ ನಿಮಗೆ ಫ್ಯಾಟಿ ಲಿವರ್ ಚೇಂಜಸ್ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಯೂಶಲಿ ಎಷ್ಟೋ ಜನ ಒಬ್ಸರ್ವ್ ಮಾಡಿರ್ತೀರಾ, ಅಂದರೆ ಆಫ್ಟರ್ 40ನೇ ನಮಗೆ ಈ ಲೈಫ್ ಸ್ಟೈಲ್ ಡಿಸೀಸಸ್ ಎಲ್ಲ ಸ್ಟಾರ್ಟ್ ಆಗೋದು. ಮೇ ಬಿ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಈ ಥರ ಕಾಯಿಲೆಗಳು ಕೂಡ ಸ್ಟಾರ್ಟ್ ಆಗೋದು 40 ಇಯರ್ಸ್ ನಂತರ. ಆ್ಯಂಡ್ ನಿದ್ರೆ ಸಮಸ್ಯೆಗಳು ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಯೂಶಲಿ ನಾವು ಇದಕ್ಕೆ ಏನು ಹೇಳ್ತೀವಿ ಅಂದರೆ ಜೆನೆಟಿಕ್, ಅಂದರೆ ನಮ್ಮ ತಂದೆ ತಾಯಿಗೂ ಕೂಡ ಸಕ್ಕರೆ ಕಾಯಿಲೆ, BP ಕಾಯಿಲೆ ಎಲ್ಲ ಸ್ಟಾರ್ಟ್ ಆಗಿದ್ದು 40 ವರ್ಷಗಳ ನಂತರ ಇತ್ತು. ಸೊ ಹಾಗಾಗಿ ನನಗೂ ಕೂಡ ಈ 40 ವರ್ಷ ನಂತರ ಈ ಥರ ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ನಾವೇನು ಮಾಡ್ತೀವಿ, ಅದಕ್ಕೆ ಒಂದು ಎಕ್ಸ್ಕ್ಯೂಸ್ ಹೇಳ್ತೀವಿ. ಸೊ ಆ್ಯಕ್ಚುಲಿ ನಾವು ನೋಡಿದರೆ ಇದೊಂದು ಜೆನೆಟಿಕ್ ಫ್ಯಾಕ್ಟರಿಂದ ಬರುವಂಥ ಸಮಸ್ಯೆಗಳಲ್ಲ. ನಮ್ಮ ರೆಗ್ಯುಲರ್ ಹ್ಯಾಬಿಟ್ಸ್ ಏನಿದೆ, ನಾವು ಇಷ್ಟು ವರ್ಷಗಳಿಂದ ಫಾಲೋ ಮಾಡ್ತಾ ಬಂದಿರುವಂಥ ಎಷ್ಟೋ ಹ್ಯಾಬಿಟ್ಗಳಿಂದ 40 ಇಯರ್ಸ್ ನಂತರ ನಮಗೆ ಈ ಸಮಸ್ಯೆಗಳು ಬರ್ತಾ ಇದೆ. ಸೊ ನಾವು 40 ಇಯರ್ಸ್ ನಂತರ ಕೂಡ ತುಂಬ ಹೆಲ್ತಿಯಾಗಿರಬೇಕು, ತುಂಬ ಫಿಟ್ ಆಗಿರಬೇಕು, ನಮ್ಮ ವೆಯ್ಟ್ ಗೇನ್ ಆಗಬಾರ್ದು, ನಮ್ಮ ಎನರ್ಜಿ ಲೆವೆಲ್, ಇದು ಕೂಡ ತುಂಬ ಜನ ಹೇಳೋದು ನೀವು ಕೇಳಿರ್ತೀರಾ, ಅಂದರೆ ತುಂಬ ಸುಸ್ತು ಅನಿಸುತ್ತೆ, ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇಲ್ಲ, ಬೆಳಗ್ಗೆ ಎದ್ದರೂ ಕೂಡ ನಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತಾ ಇಲ್ಲ, ಒಂಥರ ಸುಸ್ತು ಅನಿಸುತ್ತೆ, ಮೊದಲಿನ ಥರ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಇರಿಟೇಷನ್ ಆಗುತ್ತೆ, ಈ ಥರ ಸಮಸ್ಯೆಗಳು ಹೇಳೋದು ಕೂಡ ನೀವು ತುಂಬ ಕೇಳಿರ್ತೀರಾ. ಸೊ ಇದೆಲ್ಲ ಕಡಿಮೆ ಆಗಬೇಕು, ಈ ಥರ ಸಮಸ್ಯೆಗಳೇನು ಬರಬಾರ್ದು ಅಂತ ಇದ್ದರೆ ನಾವು ನಮ್ಮ ರೆಗ್ಯುಲರ್ಲಿ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಫಾಲೋ ಮಾಡ್ತಾ ಇರುವಂಥ ಎಷ್ಟೋ ತಪ್ಪುಗಳನ್ನು ಕರೆಕ್ಟ್ ಮಾಡಬೇಕು. ಸೊ ನಾನು ಈ ವಿಡಿಯೋದಲ್ಲಿ 40 ಇಯರ್ಸ್ ನಂತರ ಕೂಡ ನಾವು ತುಂಬ ಹೆಲ್ತಿಯಾಗಿ, ತುಂಬ ಆ್ಯಕ್ಟಿವ್ ಆಗಿ, ತುಂಬ ಎನರ್ಜೆಟಿಕ್ ಆಗಿ ಮತ್ತು ಯಾವುದೇ ಥರ ಮೆಡಿಸಿನ್ಸು ಇಲ್ಲದೆ ಆ್ಯಕ್ಟಿವ್ ಆಗಿ ಇರಲಿಕ್ಕೆ ಯಾವ್ಯಾವ ಹ್ಯಾಬಿಟ್ಗಳನ್ನು ಸ್ಟಾಪ್ ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಾವು ಯೂಶಲಿ ನಮ್ಮ ಫ್ರೆಂಡ್ಸಲ್ಲಿ ಇರ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ಸೊ ಈಗ ನನಗೆ ಅಷ್ಟೊಂದು ನಮ್ಮ ಆರೋಗ್ಯ ಸ್ವಲ್ಪ ಹಾಳಾಗ್ತಾ ಇದೆ, ತುಂಬ ಬೊಜ್ಜು ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಾಗ ಎಲ್ಲರೂ ಹೇಳ್ತಾರೆ ಇಟ್ಸ್ ಆಲ್ ಪಾರ್ಟ್ ಆಫ್ ಏಜಿಂಗ್, ಅಂದರೆ ನಿಮಗೆ ವಯಸ್ಸಾಗ್ತಾ ಇದೆ, ಸೊ ಹಾಗಾಗಿ ಈ ಥರ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇದೇ ಥರನೇ ಇತ್ತು, ಮೊದಲು ಕೂಡ ಎಲ್ಲರಿಗೂ ಒಂದು 40 ಇಯರ್ಸ್ 50 ಇಯರ್ಸ್ ಆಗುವಾಗ ಸಕ್ಕರೆ ಕಾಯಿಲೆ, ಈ ಥರ ಕಾಯಿಲೆಗಳು ಬಂದಿತ್ತು, ಸೊ ಹಾಗಾಗಿ ನಿಮಗೂ ಅದು ಬಂದೇ ಬರುತ್ತೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ಆ್ಯಕ್ಚುಲಿ ನೋಡಿದರೆ ಇದು ಏಜಿಂಗ್ ಇಂದ ಆಗುವಂಥ ಒಂದು ಸಮಸ್ಯೆ ಅಲ್ಲ, ಅದೇ ಥರ ಇದು ಜೆನೆಟಿಕ್ ಇಂದ ಆಗುವಂಥ ಸಮಸ್ಯೆ ಕೂಡ ಅಲ್ಲ. ಸೊ ಮೇನ್ಲಿ ನಾವು ಮಾಡುವಂಥ ತಪ್ಪುಗಳು, ಯಾಕೆಂದರೆ ಸೊ ಯೂಶಲಿ ಆಫ್ಟರ್ 40 ನಮ್ಮ ಬಾಡಿಯಲ್ಲಿ ಕೆಲವು ಚೇಂಜಸ್ ಆಗುತ್ತೆ. ಸೊ ಆ ಚೇಂಜಸ್ ಆಗುವಾಗ ನಾವು ಏನು ಮಾಡಬೇಕು, ಅದೇ ಥರ ಒಂದು ಲೈಫ್ ಸ್ಟೈಲನ್ನು ಕೂಡ ನಾವು ಫಾಲೋ ಮಾಡಬೇಕು. ಆವಾಗ ಮಾತ್ರ ಆ ಚೇಂಜಸ್ ಇಂದ ನಮ್ಮ ಬಾಡಿಗೆ ಬರುವಂಥ ದುಷ್ಪರಿಣಾಮಗಳನ್ನು ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಇಲ್ಲ ನಾವು ಮೊದಲು ಯಾವ ಥರ ಹ್ಯಾಬಿಟನ್ನು ಫಾಲೋ ಮಾಡ್ತಾ ಇದ್ವಿ ಅದೇ ಹ್ಯಾಬಿಟ್ಸ್ಗಳನ್ನು ಫಾಲೋ ಮಾಡಿದರೆ ಏನಾಗುತ್ತೆ, ಮೊದಲು ನಮ್ಮ ಆನ್ಸೆಸ್ಟರ್ಸ್ಗೆ ಯಾವ ಥರ ಕಾಯಿಲೆಗಳು ಬಂದಿತ್ತೋ ಅದೇ ಸಮಸ್ಯೆಗಳು ನಮ್ಮಲ್ಲಿ ಕೂಡ ಕಂಡು ಬರುತ್ತೆ. ಸೊ ಮೇನ್ಲಿ ನಾವು ಹೇಳೋದಾದರೆ ಮೇನ್ಲಿ 5 ಪಾಯಿಂಟ್ಸ್ ಇದೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ಆಫ್ಟರ್ ಎನ್ ಏಜ್ ಆಫ್ 40 ನಮ್ಮ ಈ ಇನ್ಸುಲಿನ್ ಸೆನ್ಸಿಟಿವಿಟಿ, ಅಂದರೆ ನಮ್ಮ ಬಾಡಿಯಲ್ಲಿರೋ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆದ ಕೂಡಲೇ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಜಾಸ್ತಿ ಲೈಕ್ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ, ಯಾಕೆಂದರೆ ಇರೋ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಜಾಸ್ತಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಇನ್ಸುಲಿನ್ ನಮಗೆಲ್ಲ ಗೊತ್ತು, ಇನ್ಸುಲಿನ್ ಇಸ್ ಸ್ಟೋರೇಜ್ ಹಾರ್ಮೋನ್. ಸೊ ಸ್ಟೋರೇಜ್ ನಾವು ಅದೇ ಥರ ಆಹಾರ, ಮೊದಲು ನಾವು 20 ವರ್ಷ ಇರುವಾಗ ಯಾವ ಥರ ಆಹಾರ ತಗೊಳ್ತೀವಿ ಅದೇ ಥರ ಆಹಾರ ತಗೊಂಡಾಗ ಏನಾಗುತ್ತೆ, ಜಾಸ್ತಿ ಇನ್ಸುಲಿನ್ ಪ್ರೊಡಕ್ಷನ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬೊಜ್ಜು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಎರಡನೇದು ಮಸಲ್ ಮಾಸ್. ಸೊ ನಾವು ಯೂಶಲಿ ಏನು ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಲಿಲ್ಲ ಅಂದರೆ ನಮಗೇನಾಗುತ್ತೆ, ಪ್ರತಿ 10 ವರ್ಷಕ್ಕೂ, ಒಂದು 40 ವರ್ಷದ ನಂತರ ಪ್ರತಿ 10 ವರ್ಷಕ್ಕೂ ನಮ್ಮದು 10% ಮಸಲ್ ಮಾಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ನಮಗೆ ಗೊತ್ತು, ಮಸಲ್ಸ್ ಆರ್ ಲೈಕ್ ವರ್ಕರ್ಸ್, ಮಸಲ್ಸ್ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನೀವು ಚೆನ್ನಾಗಿ ಊಟ ಮಾಡಬೇಕು, ನಿಮ್ಗೆ ಇಷ್ಟ ಇರೋದೆಲ್ಲ ತಿನ್ನಬೇಕು ಅಂತ ಇದ್ದರೆ ನಿಮ್ಮ ಮಸಲ್ಸ್ ಚೆನ್ನಾಗಿರಬೇಕು, ಆವಾಗ ಮಾತ್ರ ನೀವು ತಿಂದಿರುವ ಆಹಾರದಲ್ಲಿರುವಂಥ ಕ್ಯಾಲರಿ ಯೂಟಿಲೈಸ್ ಆಗುತ್ತೆ. ಸೊ ಆಫ್ಟರ್ 40 ಯೂಶಲಿ ನಾವೊಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ, ಅಂದರೆ ಅಷ್ಟು ವರ್ಷ ನಾವು ಚೆನ್ನಾಗಿ ಕೆಲಸ ಮಾಡಿ ದುಡಿದು ಅದರದೆಲ್ಲ ರಿಸಲ್ಟ್ ಸ್ಟಾರ್ಟ್ ಆಗೋ ಟೈಮ್ ಅದು 40 ವರ್ಷ. ಸೊ ಅವಾಗ ನಾವೇನು ಮಾಡ್ತೀವಿ, ಕಂಪ್ಯಾರಿಟಿವ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀವಿ, ನಮ್ಮ ಆಕ್ಟಿವಿಟೀಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ಏನಾದರೂ ಬಿಸ್ನೆಸ್ ಎಲ್ಲ ಸಣ್ಣ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಟ್ ದ ಏಜ್ ಆಫ್ 40 ಅದೆಲ್ಲ ಸ್ವಲ್ಪ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಆ್ಯಂಡ್ ಮೊದಲೆಲ್ಲ ಫಿಸಿಕಲ್ ಆಕ್ಟಿವಿಟಿ ಅಷ್ಟೊಂದು ಕಡಿಮೆ ಇದ್ದರೂ ಕೂಡ ನಮಗೆ ಮಸಲ್ ಮಾಸ್ ಲಾಸ್ ಏನಿದೆ
ಏನಿದೆ ಅದು ನ್ಯಾಚುರಲ್ ಆಗಿ ಇರಲ್ಲ. ಬಟ್ ಆಫ್ಟರ್ 40 ಏನಾಗುತ್ತೆ, ಪ್ರತಿ 10 ವರ್ಷಕ್ಕೂ ನಮ್ಮದು 10% ಆಫ್ ಮಸಲ್ ಮಾಸ್ ಕಡಿಮೆ ಆಗ್ತಾ ಬಂದಾಗ ನಮ್ಮ ಜಾಯಿಂಟ್ ಮೇಲೆ ಸ್ಟ್ರೈನ್ ಆಗುತ್ತೆ, ನಮಗೆ ನೋವುಗಳೆಲ್ಲ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಮಸಲ್ ಮಾಸ್ ಕಡಿಮೆ ಆದಾಗ ನಮ್ಮ ಗ್ಲೂಕೋಸ್ ಯುಟಿಲೈಸೇಷನ್ ಕಡಿಮೆ ಆಗುತ್ತೆ, ನಮ್ಮ ಬೊಜ್ಜು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ, ನಿಮಗೆ ಡಯಾಬಿಟಿಸ್ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ, ಭಾಳಷ್ಟು ಸಮಸ್ಯೆಗಳಿಗೆ ಅದೊಂದು ಕಾರಣ ಆಗ್ಬೋದು. ಸೊ ನಾವೇನು ಮಾಡಬೇಕು, ನಮ್ಮ ಮಸಲ್ ಮಾಸ್ ಕಳ್ಕೊಳ್ಳದೆ ಇದ್ದಂಗೆ ನೋಡ್ಕೋಬೇಕು. ಅದಕ್ಕೆ ಬೇಕಾಗಿರುವಂಥ ವ್ಯಾಯಾಮಗಳು ಕೂಡ ಚೆನ್ನಾಗಿ ಮಾಡಿದರೆ ಮಸಲ್ ಮಾಸನ್ನು ನಮಗೆ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಲಿಕ್ಕಾಗುತ್ತೆ, ನಮಗೆ ಬರುವಂಥ ಎಷ್ಟೋ ಕಾಯಿಲೆಗಳು ಕೂಡ ನಮಗೆ ತಡೆಗಟ್ಟಲಿಕ್ಕಾಗುತ್ತೆ. ಮೂರನೇದೇನೆಂದರೆ, ಆಫ್ಟರ್ ಏಜ್ ಆಫ್ 40 ನಮ್ಮ ಗಟ್ಟಲ್ಲಿರುವಂಥ ಎನ್ಸೈಮ್ಸ್, ನಮ್ಮ ಹೊಟ್ಟೆಯಲ್ಲೆಲ್ಲ ಪ್ರೊಡ್ಯೂಸ್ ಆಗಬೇಕಾಗಿರುವಂಥ ಎನ್ಸೈಮ್ ಪ್ರೊಡಕ್ಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಾವು ಮೊದಲೆಲ್ಲ ಎಷ್ಟೋ ಜನ ಹೇಳೋದು ನೀವು ಕೇಳಿರ್ತೀರಾ, ಮೊದಲೆಲ್ಲ ಏನೇ ತಿಂದರೂ ಕೂಡ ನನಗೆ ಏನೂ ಸಮಸ್ಯೆ ಇಲ್ಲ ಆಗಿತ್ತು, ಬಟ್ ಈಗ ಒಂದು ಸ್ವಲ್ಪ ನಾನ್ ವೆಜ್ ತಿಂದರೆ ಅಥವಾ ಸ್ವಲ್ಪ ಪ್ರೋಟೀನ್ ಇರುವಂಥ ಆಹಾರ ತಿಂದರೆ ಅಥವಾ ಮೊದಲಿನ ಥರ ಸ್ವಲ್ಪ ಜಾಸ್ತಿ ಊಟ ಮಾಡಿದರೆ ಸಾಕು, ನನಗೆ ಹೊಟ್ಟೆ ತುಂಬ ಬ್ಲೋಟಿಂಗ್ ಆಗುತ್ತೆ, ಪದೇ ಪದೇ ತೇಗು ಬರುತ್ತೆ, ನನ್ನ ಮೋಷನ್ ಸಮಸ್ಯೆಗಳಿರುತ್ತೆ. ಸೊ ಈ ಥರ ಹೇಳೋರು ನೀವು ತುಂಬ ಜನ ನೋಡಿರ್ತೀರಾ. ಸೊ ಇದಕ್ಕೆ ಮೇನ್ ಕಾರಣ ಏನು, ನಾ ಹೇಳ್ದಂಗೆ ನಮ್ಮ ಹೊಟ್ಟೆ ಅಷ್ಟೊಂದು ಮೊದಲಿನ ಥರ ಅಷ್ಟೊಂದು ಎನ್ಸೈಮ್ಸನ್ನು ಪ್ರೊಡ್ಯೂಸ್ ಮಾಡಲ್ಲ. ಸೊ ನಮ್ಮ ಡೈಜೆಸ್ಟಿವ್ ಪವರ್ಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ನಾವೇನು ಮಾಡಬೇಕು, ಅದಕ್ಕೆ ತಕ್ಕಂಥ ಆಹಾರಗಳನ್ನು ನಮ್ಮ ಲೈಫ್ ಸ್ಟೈಲಲ್ಲಿ ಸೆಟ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಮಗೆ ಹೊಟ್ಟೆ ಸಮಸ್ಯೆಗಳು ಸ್ಟಾರ್ಟ್ ಆಗೋದು. ನೀವು ಎಷ್ಟೋ ಜನ ಹೇಳೋದು ಕೇಳಿರ್ತೀರಾ, ಈಗ ನನಗೆ ತುಂಬ ಬ್ಲೋಟಿಂಗ್ ಆಗುತ್ತೆ, ಒಂಥರ ಪದೇ ಮೋಷನಿಗೆ ಹೋಗಬೇಕು ಅಂತ ಅನಿಸುತ್ತೆ. ಈ IBS ಇರ್ಬೋದು, ಹೈಪರ್ ಆಸಿಡಿಟಿ ಇರ್ಬೋದು, ಹೈಪೋ ಆಸಿಡಿಟಿ ಇರ್ಬೋದು, ಡೈಜೆಸ್ಟಿವ್ ಇಶ್ಯೂಸ್, ಕಾನ್ಸ್ಟಿಪೇಷನ್, ಈ ಥರ ಎಲ್ಲ ಸಮಸ್ಯೆಗಳು ಯೂಶಲಿ ಆಫ್ಟರ್ 40 ಸ್ಟಾರ್ಟ್ ಆಗ್ಲಿಕ್ಕೆ ಇರೋದು ಮೇನ್ ರೀಸನ್ ಇದು. ಸೊ ನಾವೇನು ಮಾಡಬೇಕು, ನಮ್ಮ ಡೈಜೆಸ್ಟಿವ್ ಎನ್ಸೈಮ್ಸ್ ಕಡಿಮೆ ಆಗದೆ ಇದ್ದಂಗೆ ನೋಡಬೇಕು. ಅದಕ್ಕೆ ತಕ್ಕಂಥ ಒಳ್ಳೆ ಆಹಾರಗಳನ್ನು ಸೇವಿಸಿದಾಗ ನಮ್ಮ ಗಟ್ ಹೆಲ್ತ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಎಷ್ಟೋ ವರ್ಷಗಳಿಂದ ನಾವೇನಿದೆ ಒಂದೇ ಥರ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಬಂದ್ವಿ. ಸೊ ಆ ಏಜಲ್ಲೆಲ್ಲ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನಾವು ತುಂಬ ಕಂಪ್ಯಾರಿಟಿವ್ಲಿ ಹೆಲ್ತಿ ಆಗಿರುತ್ತೆ, ನಮ್ಮ ಎನ್ಸೈಮ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅಷ್ಟೊಂದು ಸಮಸ್ಯೆಗಳಿರಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಅಷ್ಟು ಮಾಡ್ತಾ ಇರೋ ತಪ್ಪುಗಳನ್ನೆಲ್ಲ ನಮ್ಮ ಬಾಡಿ ಏನಿದೆ ಅದು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಬಟ್ ಅದಕ್ಕೂ ಕೂಡ ಸುಸ್ತಾಗುತ್ತೆ. ನಾವು ಎಷ್ಟೋ ವರ್ಷಗಳಿಂದ ತುಂಬ ಜಾಸ್ತಿ ಸಕ್ಕರೆ ಇರುವಂಥ ಆಹಾರಗಳು, ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರಗಳು ಜಾಸ್ತಿ ತಿಂತಾ ಬಂದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ನಮ್ಮ ಬಾಡಿ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ. ಬಟ್ ಅಟ್ ದ ಎಂಡ್ ಏನಾಗುತ್ತೆ, ಬಾಡಿಗೆ ಅಷ್ಟೊಂದು ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಫಸ್ಟ್ ಹೇಳ್ದಂಗೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್ಗಳು ಬರಲಿಕ್ಕೆ ಅದೊಂದು ಮೇನ್ ಕಾರಣ ಆಗ್ಬೋದು. ಇನ್ನೊಂದೇನೆಂದರೆ, ಆಫ್ಟರ್ ಏಜ್ ಆಫ್ 40 ನಮ್ಮ ಮೆಟಬಾಲಿಸಮ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಮೊದಲೆಲ್ಲ ಸಣ್ಣಕ್ಕಿದ್ದಾಗ ನಮ್ಮ ಗ್ರೋಯಿಂಗ್ ಏಜ್ ಅಲ್ವಾ ಅದು. ಸೊ ನಾವೇನಾದರೂ ನೀವೇ ಅಬ್ಸರ್ವ್ ಮಾಡಿ ನೋಡಿರ್ತೀರ, ನಾವು ವರ್ಕೌಟ್ ಎಲ್ಲ ಮಾಡಿದರೆ ನಮ್ಮ ಮಸಿಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬೇಗ ಡೆವಲಪ್ ಆಗುತ್ತೆ. ಬಟ್ ಅಷ್ಟೊಂದು ಡೆವಲಪ್ಮೆಂಟ್ ಆಫ್ಟರ್ 40 ಕಾಣಬೇಕು ಅಂತ ಇಲ್ಲ. ಸೊ ನಾವು ಈ ಮೆಟಬಾಲಿಸಮ್ ಏನಿದೆ ಅದನ್ನು ಎರಡಾಗಿ ಕ್ಯಾಟಗರೈಸ್ ಮಾಡ್ಬೋದು. ಒನ್ ಇಸ್ ಆನಬಾಲಿಸಮ್ ಅಂತ ಹೇಳ್ತೀವಿ, ಮತ್ತೊಂದು ಕ್ಯಾಟಬಾಲಿಸಮ್ ಅಂತ ಹೇಳ್ತೀವಿ. ಆನಬಾಲಿಸಮ್ ಅಂದರೆ ಇಟ್ ಈಸ್ ಎ ಬಿಲ್ಡಿಂಗ್ ಅಪ್ ಪ್ರಾಸೆಸ್. ಅಂದರೆ ಸಣ್ಣ ವಯಸ್ಸಲ್ಲಿ ನೀವು ಮಕ್ಕಳಿಗೆಲ್ಲ ನಾವು ಹೇಳ್ತೀವಿ, ಚೆನ್ನಾಗಿ ತಿಂದು ಎಷ್ಟೇ ತಿಂದರೂ ನನ್ನ ಮಗ ಏನಿದೆ ಸಪೂರಕ್ಕೆ ಇರ್ತಾನೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ಇದರದೆಲ್ಲ ಮೇನ್ ರೀಸನ್ ಏನು, ಅವರ ಬಾಡಿಯಲ್ಲಿ ಮೆಟಬಾಲಿಸಮ್ ಅಷ್ಟೊಂದು ಚೆನ್ನಾಗಿದೆ. ಸೊ ಹಾಗಾಗಿ ಅವರಲ್ಲಿ ಬೊಜ್ಜು ಅಕ್ಯುಮುಲೇಷನ್ ಅಷ್ಟೊಂದು ಜಾಸ್ತಿ ಆಗಲ್ಲ. ಬಟ್ ಆಫ್ಟರ್ ಏಜ್ ಆಫ್ 40 ಏನಾಗುತ್ತೆ, ನಮ್ಮ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಈಗ ನಮ್ಮ ಬಾಡಿಯಲ್ಲಿ ಕ್ಯಾಟಬಾಲಿಸಮ್ ಅಂದರೆ ಎಲ್ಲ ಬ್ರೇಕಿಂಗ್ ಡೌನ್ ಪ್ರಾಸೆಸ್ಗಳೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ನಮಗೆ ಅಷ್ಟೊಂದು ಕ್ಯಾಲರಿ ರಿಕ್ವೈರ್ಮೆಂಟ್ ಇರಲ್ಲ. ಬಟ್ ನಾವೇನು ಮಾಡ್ತೀವಿ, ನಮ್ಮ ರೆಗ್ಯುಲರ್ ಫುಡ್ ಹ್ಯಾಬಿಟ್ಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ವಿ, ಒಂದೇ ಥರ ತಿಂತಾ ಇರ್ತಾರೆ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ನಾವು ಸ್ವಲ್ಪ ಕಡಿಮೆ ಊಟ ಮಾಡಿದ ಕೂಡ ಯಾಕೆಷ್ಟು ಕಡಿಮೆ ತಿಂತೀಯ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಅನ್ನ ಹಾಕೋರು ಎಷ್ಟೋ ಜನ ಇದ್ದಾರೆ. ಸೊ ಬಟ್ ನಮ್ಮ ಬಾಡಿ ನಮ್ಮ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಆಹಾರ ಕ್ರಮಗಳಲ್ಲಿ ನಾವು ಆ ಬದಲಾವಣೆಗಳನ್ನು ತಂದಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಈ ಲೈಫ್ ಸ್ಟೈಲ್ ಡಿಸೀಸ್ಗಳು ಮತ್ತು ನಮ್ಮ ಎನರ್ಜಿ ಲೆವೆಲ್ ಎಲ್ಲ ಕಡಿಮೆ ಆಗುವಂಥ ಸಾಧ್ಯತೆ ತುಂಬ ಇದೆ. ಇನ್ನು ಆಫ್ಟರ್ ಏಜ್ ಆಫ್ 40 ನಮ್ಮ ಬಾಡಿಯಲ್ಲಿ ತುಂಬ ಹಾರ್ಮೋನಲ್ ಚೇಂಜಸ್ ಕೂಡ ಆಗುತ್ತೆ. ಅದು ನಮ್ಮ ಸೆಕ್ಸ್ ಹಾರ್ಮೋನ್ಸ್ ಇರ್ಬೋದು, ಕಾರ್ಟಿಸೋಲ್ ಇರ್ಬೋದು, ಸ್ಟ್ರೆಸ್ ಹಾರ್ಮೋನ್ಸ್ ಇರ್ಬೋದು, ಸೊ ಈ ಥರ ಥೈರಾಯ್ಡ್ ಹಾರ್ಮೋನ್ಸ್ ಇರ್ಬೋದು. ಈ ಥರ ಹಾರ್ಮೋನ್ಸೇ ನಮ್ಮ ಬಾಡಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು. ನಮ್ಮ ಬಾಡಿಯಲ್ಲಿರುವಂಥ ಮೆಟಬಾಲಿಸಮ್, ನಮ್ಮ ಆ್ಯಕ್ಟಿವಿಟಿ, ನಮ್ಮ ಎನರ್ಜಿ ಲೆವೆಲ್, ನಮ್ಮ ಮಸಲ್ ಗ್ರೋತ್ ಇದೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ ಬಾಡಿಯಲ್ಲಿರೋ ಹಾರ್ಮೋನ್ಸ್. ಸೊ ಈ ಹಾರ್ಮೋನಲ್ ಚೇಂಜಸ್ ಆದಾಗ ನಮಗೆ ನಾವೇನು ಮಾಡಬೇಕು, ನಮ್ಮ ಲೈಫ್ ಸ್ಟೈಲನ್ನು ಕೂಡ ಅದಕ್ಕೆ ತಕ್ಕಂಥ ನಾವು ಸ್ವಲ್ಪ ಮಾಡಿಫೈ ಮಾಡಬೇಕು. ಸೊ ನಾನೀಗ ಹೇಳಲಿಕ್ಕಿರುವಂಥ ಹ್ಯಾಬಿಟ್ಸ್ಗಳೇನಿದೆ ಅದು ನಮಗೆ ಲೈಕ್ ಒಂದು ಅಡಿಕ್ಷನ್ ಏನಲ್ಲ ನಾನು ಹೇಳಲಿಕ್ಕಿರೋದು. ನಮ್ಮ ರೆಗ್ಯುಲರ್ ಲೈಫ್ ಸ್ಟೈಲಲ್ಲಿ ನಾವು ಫಾಲೋ ಮಾಡ್ತಾ ಇರುವಂಥ ಎಷ್ಟೋ ಹ್ಯಾಬಿಟ್ಗಳನ್ನು ಸ್ವಲ್ಪ ಚೇಂಜ್ ಮಾಡಿದರೆ ಸಾಕು, ನಮ್ಮ ಹೆಲ್ತ್ ಏನಿದೆ ಅದು ಆಫ್ಟರ್ 40 ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟೋ ಜನರನ್ನು ಅಬ್ಸರ್ವ್ ಮಾಡಿ ನೋಡಿರ್ತೀರಾ, ಅವರಿಗೆ ಅವರದ್ದು ಆ್ಯಕ್ಚುಯಲ್ ಏಜ್ ಏನಿದೆ ಅವ್ರು ನೋಡಿದರೆ ಅಷ್ಟೆಲ್ಲ ಏಜ್ಡ್ ಅದಕ್ಕೆ ಕಾಣಲ್ಲ. ಬಿಕಾಸ್ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವರ ಫುಡ್ ಅವ್ರ ಹತ್ರ ನಾವು ಕೇಳುವಾಗ
ಅವ್ರು ಹೇಳ್ತಾರೆ ನಾನು ಕಡಿಮೆ ಅಷ್ಟೇ ಊಟ ಮಾಡ್ತೇನೆ, ಸ್ವಲ್ಪ ಅಷ್ಟೇ ತಿಂತೇನೆ, ಸೊ ನಾನು ಹೆಲ್ತಿಯಾಗಿದ್ದೇನೆ, ನಮ್ಮ ವೆಯ್ಟ್ ಕೂಡ ಏನು ಜಾಸ್ತಿ ಆಗಿಲ್ಲ, ನಾನು ತುಂಬ ಆಕ್ಟಿವ್ ಆಗಿ ಇಡೀ ದಿವಸ ಕೆಲಸನೂ ಮಾಡ್ತಾ ಇರ್ತೇನೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ನಾವು ಏನೇನು ಹ್ಯಾಬಿಟ್ಸ್ಗಳನ್ನು ಸ್ಟಾಪ್ ಮಾಡಬೇಕು ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ನಾವು 25 ವರ್ಷ ಇದ್ದಾಗ ಹೇಗೆ ತಿಂತಿದ್ರೋ ಆ ಥರ ಫುಡ್ ಹ್ಯಾಬಿಟನ್ನು ನಾವು ಕಡಿಮೆ ಮಾಡಬೇಕು. ಯಾಕೆಂದರೆ 25 ಇಯರ್ಸು ಅಥವಾ ಸಣ್ಣ ವಯಸ್ಸಲ್ಲಿದ್ದಾಗ ನಾವೇನು ಮಾಡ್ತೀವಿ, ತುಂಬ ಜಾಸ್ತಿ ಊಟ ಮಾಡ್ತೀವಿ, ತುಂಬ ಜಾಸ್ತಿ ಚಪಾತಿ ಇರ್ಬೋದು, ರೋಟಿ ಇರ್ಬೋದು, ರಾಗಿ ಇರ್ಬೋದು, ಅಥವಾ ಅನ್ನ ಇರ್ಬೋದು. ಸೊ ಈ ಥರ ಐಟಮ್ಸನ್ನು, ಕಾಪ್ಸನ್ನು ನಾವು ತುಂಬ ಜಾಸ್ತಿ ತಗೊಳ್ತಿದ್ವಿ. ಸೊ ಆ ಹ್ಯಾಬಿಟನ್ನು ನಾವು ಕಡಿಮೆ ಮಾಡಲೇಬೇಕಾಗುತ್ತೆ. ಬಿಕಾಸ್ ನಾವು ಫಸ್ಟ್ ಹೇಳಿದ್ದೇನೆ, ಆಫ್ಟರ್ ಏಜ್ ಆಫ್ 40 ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ಲಿಕ್ಕೆ ಇರುವಂಥ ಕಾರಣ ಏನು, ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಎಲ್ಲ ಫ್ಯಾಕ್ಟರ್ಸು ನಾನು ಫಸ್ಟ್ ಹೇಳಿರುವಂಥ 5 ಫ್ಯಾಕ್ಟರ್ಸ್ ಏನಿದೆ ಅದರಿಂದನೇ ಎಲ್ಲ ಚೇಂಜಸ್ ಆಗುತ್ತೆ. ಯಾಕಂದರೆ ಮಸಲ್ ಮಾಸ್ ನಮ್ಮ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಕ್ಯಾಲರಿ ಎಲ್ಲ ನಮ್ಮ ಆಡಿಪೋಸ್ ಟಿಶ್ಯೂಸ್, ನಮ್ಮ ಕೊಬ್ಬು ಸೆಲ್ಸ್ ಏನಿದೆ ಅದರಲ್ಲಿ ಸ್ಟಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಲಿವರಲ್ಲಿ ಸ್ಟಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಮಗೆ ಫ್ಯಾಟಿ ಲಿವರ್ ಬರುತ್ತೆ, ದೊಡ್ಡ ಹೊಟ್ಟೆ ಬರಲಿಕ್ಕೂ ಕೂಡ ಚಾನ್ಸಸ್ ಇದೆ. ಯಾಕಂದರೆ ಆಡಿಪೋಸ್ ಟಿಶ್ಯೂಸಲ್ಲಿ ಫ್ಯಾಟ್ ಏನಿದೆ ಅದು ಅಕ್ಯುಮುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಾವು ಏನು ಮಾಡಬೇಕು, ಈ ಧಾನ್ಯಗಳೇನಿದೆ, ನಮ್ಮ ಕಾರ್ಬೋಹೈಡ್ರೇಟ್ ಆಗಿರೋ ಜಾಸ್ತಿ ಇರುವಂಥ ಆಹಾರಗಳೇನಿದೆ, ರಿಫೈನ್ಡ್ ಶುಗರ್ ಏನಿದೆ, ಸ್ವೀಟ್ಸ್ ಏನಿದೆ, ಅಥವಾ ಸಾಫ್ಟ್ ಡ್ರಿಂಕ್ಸ್ ಏನಿದೆ, ಇದನ್ನು ಆದಷ್ಟು ನಾವು ಕಟ್ ಡೌನ್ ಮಾಡಬೇಕು. ಏನು ತಿನ್ನಬಾರ್ದು ಅಂತ ಅಲ್ಲ ನಾನು ಹೇಳಿದ್ದು. ನೀವೀಗ 4-5 ರೋಟಿ ತಿನ್ನೋರಾದರೆ ಅದನ್ನು ಲಿಮಿಟ್ ಮಾಡಿ 2 ರೋಟಿ ತಗೊಳ್ಳಿ. ಸೊ ಕಾರ್ಬೋಹೈಡ್ರೇಟ್ ಅಲ್ಲಿ ಲಿಮಿಟ್ ಆಯಿತು. ಸೊ ನಾವು ಅದು ಕಡಿಮೆ ಮಾಡುವಾಗ ಆಟೋಮೆಟಿಕ್ಲಿ ನಮಗೆ ಹಸಿವು ಅನಿಸುತ್ತೆ. ಬಿಕಾಸ್ ನಾವು ರೆಗ್ಯುಲರ್ಲಿ 4-5 ರೋಟಿ ತಿಂತಾ ಇದ್ದವರು ಈಗ ಸಡನ್ ಆಗಿ 2 ರೋಟಿ ಅಥವಾ 1 ರೋಟಿ ತಿನ್ನುವಾಗ ಏನಾಗುತ್ತೆ, ನಮಗೆ ಸುಸ್ತು ಅನಿಸುತ್ತೆ, ಅಥವಾ ನಮಗೆ ಎನರ್ಜಿ ಫೀಲ್ ಆಗಬೇಕು ಅಂತಿಲ್ಲ, ಹಸಿವು ಪದೇ ಪದೇ ಅನಿಸುವಂಥ ಸಾಧ್ಯತೆ ಕೂಡ ಇದೆ. ಸೊ ನಾವು ಆವಾಗ ಏನು ಮಾಡಬೇಕು, ಇದಕ್ಕೆ ಜಾಸ್ತಿ ಪೋರ್ಷನ್ ಪ್ರೋಟೀನ್, ಫೈಬರ್ ಮತ್ತು ಫ್ಯಾಟ್, ಇದು 3 ನಾವು ಆ್ಯಡ್ ಮಾಡ್ಕೋಬೇಕು. ಒಳ್ಳೆ ಕೊಬ್ಬಿರುವಂಥ ಆಹಾರಗಳು, ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಮೊಟ್ಟೆ ಇರ್ಬೋದು, ನಾನ್ ವೆಜಿಟೇರಿಯನ್ ಫುಡ್ ಇರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಮೊಸರು ಅಥವಾ ಪನೀರು ಅಥವಾ ಸೋಯಾ, ಈ ಥರ ಐಟಮ್ಸ್ ಎಲ್ಲ ನಾವು ಇನ್ಕ್ಲೂಡ್ ಮಾಡಿದಾಗ ಅದರಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಅದರೊಟ್ಟಿಗೆ ಜಾಸ್ತಿ ಕೊಬ್ಬಿನ ಅಂಶ ಕೂಡ ಸಿಗುತ್ತೆ. ಸೊ ಇದೆಲ್ಲ ಸಿಗುತ್ತೆ. ಕೊಬ್ಬು ಪ್ರೋಟೀನ್ ಎಲ್ಲ ಜಾಸ್ತಿ ತಿಂದಾಗ ಏನಾಗುತ್ತೆ, ನಮಗೆ ಹೊಟ್ಟೆ ಬೇಗ ಫುಲ್ ಆಗುತ್ತೆ. ನಾವು ಓವರಾಲ್ ಕನ್ಸ್ಯೂಮ್ ಮಾಡುವಂಥ ಕ್ವಾಂಟಿಟಿ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಬಟ್ ಕ್ಯಾಲರಿ ನಮಗೆ ಸಿಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ಇಂಪ್ರೂವ್ ಆಗುತ್ತೆ. ತುಂಬ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರಗಳು ತಿಂದರೆ, ಅನ್ನ, ರೋಟಿ, ಚಪಾತಿ ಇದೆಲ್ಲ ಜಾಸ್ತಿ ತಿಂದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಷ್ಟೊಂದು ಗ್ಲೂಕೋಸ್ ನಮ್ಮ ರಕ್ತದಲ್ಲಿದೆ, ಅದನ್ನು ಬೇಗ ಎಲ್ಲಾದರೂ ಸ್ಟಾಕ್ ಮಾಡಬೇಕು. ಸೊ ಬಟ್ ಅಟ್ ದ ಸೇಮ್ ಟೈಮ್ ನಾವು ಅದನ್ನು ಕಮ್ಮಿ ಮಾಡಿ ಅದರೊಟ್ಟಿಗೆ ಪ್ರೋಟೀನ್ ಮತ್ತು ಫ್ಯಾಟ್ ಜಾಸ್ತಿ ತಗೊಳ್ಳುವಾಗ ಏನಾಗುತ್ತೆ, ಅಷ್ಟೆಲ್ಲ ಇನ್ಸುಲಿನ್ ಪ್ರೊಡಕ್ಷನ್ ಬೇಕಾಗಲ್ಲ. ಸೊ ನಮ್ಮ ಸ್ಟೋರೇಜ್ ಕಡಿಮೆ ಆಗುತ್ತೆ, ನಮ್ಮ ವೆಯ್ಟ್ ಈಸಿಯಾಗಿ ಮ್ಯಾನೇಜ್ ಆಗುತ್ತೆ. ಸೊ ವೆಯ್ಟ್ ಕಂಟ್ರೋಲ್ ಆದಾಗ ಏನಾಗುತ್ತೆ, ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ. ನಮಗೆ ಡಯಾಬಿಟಿಸು, ಈ ಥರ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಅದು ಬರುವಂಥ ಸಾಧ್ಯತೆ ಕೂಡ ತುಂಬ ಕಡಿಮೆ ಆಗುತ್ತೆ. ಈವನ್ ಎಷ್ಟೋ ಜನ ನಾವು ನೋಡುವಾಗ ಅವರು ಪ್ರೀ ಡಯಾಬಿಟಿಕ್ ಇರ್ತಾರೆ. ಸೊ ಅವರ ಪೋರ್ಷನ್ ಅಂದರೆ ತಿನ್ನುವ ಕ್ವಾಂಟಿಟಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ತಿನ್ನುವ ಐಟಮ್ಸನ್ನು ಸ್ವಲ್ಪ ಚೇಂಜ್ ಮಾಡಿ, ನಾನು ಹೇಳ್ದಂಗೆ ನಾರಿನಾಂಶ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾರಿನಾಂಶ ನಾವು ಜಾಸ್ತಿ ತಗೊಂಡಾಗ ಒಂದು ನಮ್ಮ ಹೊಟ್ಟೆ ತುಂಬಿರುವಂಥ ಫೀಲಿಂಗ್ ಸಿಗುತ್ತೆ, ಎರಡನೇದು ನಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿ, ನಮ್ಮ ದೊಡ್ಡ ಕರಲಲ್ಲಿ, ಸಣ್ಣ ಕರಲಲ್ಲಿ ಇರುವಂಥ ಬ್ಯಾಕ್ಟೀರಿಯಾ, ಸಣ್ಣ ಕರಲಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಇರಲ್ಲ, ದೊಡ್ಡ ಕರಲಲ್ಲಿ ಇರುವಂಥ ಬ್ಯಾಕ್ಟೀರಿಯಾ ಏನಿದೆ ಅದಕ್ಕೆ ಬೇಕಾಗಿರುವಂಥ ಆಹಾರವೇ ಈ ಫೈಬರ್. ಆ್ಯಕ್ಚುಲಿ ಸೊಲ್ಯುಬಲ್ ಫೈಬರ್ ಅಲ್ಲಿ ಹೋಗಿ ಫರ್ಮೆಂಟ್ ಆಗಿ ಡೈಜೆಸ್ಟ್ ಆಗಿ ಅದರಿಂದ ಫಾರ್ಮ್ ಆಗುವಂಥ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಇದ್ದರೆ ಮಾತ್ರ ನಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೊಟ್ಟೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ತುಂಬ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಇಮ್ಯುನಿಟಿ, ನಮ್ಮ ಆರೋಗ್ಯ, ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ನಾವು ಸಣ್ಣ ವಯಸ್ಸಲ್ಲಿ ಹೇಗೆ ತಿಂತಿದ್ರೋ ಆ ಹ್ಯಾಬಿಟನ್ನು ಚೇಂಜ್ ಮಾಡಬೇಕು. ಆಹಾರ ಪೋರ್ಷನ್ ಕಡಿಮೆ ಮಾಡಬೇಕು, ಜಾಸ್ತಿ ಕೊಬ್ಬು, ಜಾಸ್ತಿ ಪ್ರೋಟೀನ್, ಜಾಸ್ತಿ ನಾರಿನಾಂಶ ಇರುವಂಥ ಆಹಾರಗಳನ್ನು ಜಾಸ್ತಿ ಸೇವಿಸಬೇಕು. ಎರಡನೇದು ವ್ಯಾಯಾಮ. ಸೊ ಯೂಶ್ವಲಿ ನಾವು ಯಂಗ್ ಏಜಲ್ಲಿ ನಾವೇನು ಮಾಡ್ತೀವಿ, ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಏನಾದರೂ ಆಟ ಆಡ್ಲಿಕ್ಕೆ ಹೋಗ್ತೀವಿ ಅಥವಾ ಏನಾದರೂ ಜಿಮ್ಮಿಗೆ ಹೋಗೋರು ತುಂಬ ಜನ ಇದ್ದಾರೆ. ಬಟ್ ನನ್ನ ಹತ್ರ ಕೇಳಿದರೆ ನಾ ಹೇಳೋದೇನೆಂದರೆ, ಲೈಕ್ ಜಿಮ್ ಸ್ಟಾರ್ಟ್ ಮಾಡಬೇಕಾಗಿದ್ದೆ ಆಫ್ಟರ್ 40 ಅಂತ ಹೇಳ್ತೇನೆ. ಬಿಕಾಸ್ ಆಫ್ಟರ್ 40 ನಮಗೆ ಈ ಮಸಲ್ ಮಾಸ್ ಲಾಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಆ್ಯಂಡ್ ಮಸಲ್ಸ್ ಆರ್ ಲೈಕ್ ವರ್ಕರ್ಸ್. ಮಸಲ್ಸ್ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಆ್ಯಕ್ಟಿವಿಟೀಸ್ ಚೆನ್ನಾಗಾಗುತ್ತೆ, ನಮ್ಮ ಜಾಯಿಂಟ್ ಹೆಲ್ತ್. ಎಷ್ಟೋ ಜನರಿಗೆ ನೋಡಿ ಆಫ್ಟರ್ 40 ಜಾಯಿಂಟ್ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಕ್ಯಾಲ್ಶಿಯಂ ನಾವು ತಿಂದರೂ ಕೂಡ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗಬೇಕು ಅಂದರೆ ಫಿಸಿಕಲ್ ಆಕ್ಟಿವಿಟಿ ನಮಗೆ ಬೇಕೇ ಬೇಕು. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ ಮಸಲ್ ಲಾಸನ್ನು ಇಗ್ನೋರ್ ಮಾಡಬಾರ್ದು, ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಬೇಕು. ವೀಕ್ಲಿ ಅಟ್ಲೀಸ್ಟ್ ಒಂದು 3 ಡೇಸ್ ಆದರೂ ನಾವು ರೆಸಿಸ್ಟೆಂಟ್ ಟ್ರೈನಿಂಗ್ ಮಾಡಬೇಕು. ಅಂದರೆ ವೆಯ್ಟ್ ಎತ್ತಿ ಇರುವಂಥ ವ್ಯಾಯಾಮಗಳು ನಾವು ನೋಡ್ತೀವಿ. ಎಷ್ಟೋ ಜನ ವಾಕಿಂಗ್ ಮಾಡ್ತಾರೆ, ಎಷ್ಟೋ ಜನ ಫ್ರೆಂಡ್ಸ್ ಸೇರಿ ವಾಕಿಂಗ್ ಮಾಡ್ತಾರೆ, ಏನಾದರೂ ಸುದ್ದಿ ಮಾತಾಡ್ತಾ ನಿಧಾನ ಹೋಗ್ತಾರೆ. ಬಟ್ ಬರೀ ವಾಕಿಂಗಿಂದ ಆಗಲ್ಲ. ನಮ್ಮ ಮಸಲ್ ಲಾಸನ್ನು ತಡೆಗಟ್ಟಲಿಕ್ಕೆ ಈ ಬರೀ ವಾಕಿಂಗ್ ಒಂದೇ ಸಾಕಾಗಲ್ಲ. ಎಷ್ಟೋ ಜನ ಹೇಳ್ತಾರೆ ನನಗೀಗ ಏಜ್ ಆಗಿದೆ, ನಾನು ಯೋಗ ಮಾಡ್ಲಿಕ್ಕೆ ಹೋಗ್ತೇನೆ. ಯೋಗ ಮಾಡಿ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು,
ನಿಮ್ಮ ಫ್ಲೆಕ್ಸಿಬಿಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ, ನಿಮ್ಮ ಮಾನಸಿಕವಾಗಿ ಕೂಡ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ರೆಸಿಸ್ಟೆಡ್ ಎಕ್ಸಸೈಸ್ ಮಾಡಿದರೆ ಮಾತ್ರ ನಮ್ಮ ಮಸಿಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ, ಹೊಸ ಮಸಿಲ್ ಫೈಬರ್ಸ್ ಫಾರ್ಮ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಮೆಟಬಾಲಿಸಮ್ ಅನ್ನು ಕಂಟ್ರೋಲ್ ಮಾಡುವ ಶಕ್ತಿ ಇರೋದು ಈ ಮಸಿಲ್ಸ್ಗೆ. ಆಫ್ಟರ್ ಏಜ್ ಆಫ್ 40 ನಿಮ್ಮ ಲಾಂಗಿವಿಟಿ, ನೀವು ಎಷ್ಟು ಹೆಲ್ತಿಯಾಗಿ ಇರಬೇಕು ಅಂತ ಡಿಸೈಡ್ ಮಾಡೋದೇ ನಮ್ಮ ಮಾಂಸಖಂಡಗಳು. ಸೊ ಹಾಗಾಗಿ ನಾವೇನು ಮಾಡಬೇಕು, ಆಫ್ಟರ್ 40 ವಾರದಲ್ಲಿ ಅಟ್ಲೀಸ್ಟ್ ಒಂದು 3 days ಆದರೂ ನಮ್ಮ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಸಣ್ಣ ವೇಟ್ಸ್ ತಗೊಂಡು ರಿಪಿಟೇಷನ್ಸ್ ಮಾಡುವಂಥ ಎಕ್ಸಸೈಸ್ಗಳೇನಿದೆ ಅದನ್ನು ನಾವು ಮಾಡಬೇಕು. ಅದು ಬೇಕಾದ್ರೆ ಪಾರ್ಟ್ ಬೈ ಪಾರ್ಟ್ ಮಾಡ್ಬೋದು. ನೀವು ಎಲ್ಲಾದರೂ ಜಿಮ್ಗೆ ಹೋಗಿ ಇನ್ಸ್ಟ್ರಕ್ಟರ್ ಹತ್ರ ಕೇಳ್ಕೊಂಡು ಮಾಡ್ಬೋದು, ಅಥವಾ ನಿಮಗೆ ಮೊಬೈಲಲ್ಲೇ ಎಷ್ಟೋ ಆ್ಯಪ್ಸ್ ಬರುತ್ತೆ ಅದನ್ನು ಆನ್ ಮಾಡಿಕೊಂಡು ಮನೆಯಲ್ಲೇ ಕೂಡ ನೀವು ಮಾಡ್ಬೋದು. ಬಟ್ ಬರೀ ವಾಕಿಂಗ್ ಒಂದೇ ಸಾಕಾಗಲ್ಲ. ಬೇಕಾದರೆ ನೀವು ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿಕೊಂಡು ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿಕೊಂಡು ಬೇಕಾದ್ರೆ ಇನ್ನೊಂದು ಅರ್ಧ ತಾಸು ನೀವು ಬೇಕಾದ್ರೆ ವಾಕಿಂಗ್ ಮಾಡ್ಬೋದು. ಅಥವಾ ವಾರದಲ್ಲಿ 3 ದಿವಸ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಕೊಂಡು ಬಾಕಿ ಇರುವಂಥ 3 ದಿವಸ ಏನಿದೆ ಅದರಲ್ಲಿ ನೀವು ವಾಕಿಂಗ್ ಮಾಡ್ಬೋದು, ಇನ್ನೊಂದು ದಿವಸ ಏನಿದೆ ಅದು ರೆಸ್ಟ್ ತಗೋಬಹುದು. ಸೊ ಈ ಥರ ಮಾಡಿದರೆ ಮಾತ್ರ ನಮ್ಮ ಮಸಿಲ್ ಲಾಸನ್ನು ನಮಗೆ ತಡೆಗಟ್ಟಲಿಕ್ಕೆ ಆಗುತ್ತೆ. ಮಸಿಲ್ ಲಾಸನ್ನು ತಡೆಗಟ್ಟಿದ್ರೆ ಮಾತ್ರ ನಮಗೆ ಬರುವಂಥ ಎಷ್ಟೋ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈಗ ಎಷ್ಟೋ ನೀವು ನೋಡಿರ್ತೀರ, ನಮ್ಮ ಕಾರ್ಡಿಯಾಕ್ ಸಮಸ್ಯೆಗಳೆಲ್ಲ ಆಫ್ಟರ್ 40 ನಾವು ಏನಾದರೂ ಆ್ಯಂಜಿಯೋಗ್ರಾಮ್ ಇದೆಲ್ಲ ಮಾಡುವಾಗ ನಿಮ್ಮ ಬ್ಲಾಕೇಜ್ ಇದೆ ಅಂತ ಹೇಳ್ತಾರೆ, ಅಥವಾ ನಾವು CT ಮಾಡಿ ನೋಡಿದಾಗ ನಿಮಗೆ ಕೊರೋನರಿ ಬ್ಲಾಕೇಜ್ ಇದೆ ಅಂತ ಹೇಳ್ತಾರೆ. ಸೊ ಈ ಥರ ಸಮಸ್ಯೆಗಳು ಬರಬಾರ್ದು ಅಂತ ಇದ್ದರೆ ನಾವು ರೆಗ್ಯುಲರ್ ಆಗಿ ಆ್ಯಕ್ಟಿವಿಟೀಸ್ ಮಾಡಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡುವಾಗ ಏನಾಗುತ್ತೆ, ನಮ್ಮ ಹಾರ್ಟ್ ಕೂಡ ಚೆನ್ನಾಗಿ ಪಂಪ್ ಆಗುತ್ತೆ, ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವಂಥ ಸಾಧ್ಯತೆಗಳೇನಿದೆ ಅದು ಕೂಡ ಕಡಿಮೆ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗಿರುವಂಥ ಫ್ಯಾಟ್ ಡಿಪ್ಲೀಟ್ ಆಗುತ್ತೆ. ಸೊ ಈ ಥರ ತುಂಬ ಅಡ್ವಾಂಟೇಜಸ್ ನೀವು ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡೋದರಿಂದ ಇದೆ. ಸೊ ನಾವೇನು ಮಾಡಬೇಕು, ಯೂಶ್ವಲಿ ಎಷ್ಟೋ ಜನ 40 ವರ್ಷ ಆದಮೇಲೆ ಎಕ್ಸಸೈಸ್ ಮಾಡೋದು ನಿಲ್ಲಿಸ್ತಾರೆ. ಆ ಹ್ಯಾಬಿಟನ್ನು ಸ್ಟಾಪ್ ಮಾಡಬೇಕು. ಆಫ್ಟರ್ 40 ಇಯರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ವ್ಯಾಯಾಮ ಮಾಡಬೇಕು. ಸೊ ನಾವು ಫಸ್ಟ್ ಹೇಳಿದ್ದೇನೆ, ಆಫ್ಟರ್ ಏಜ್ ಆಫ್ 40 ನಾವು ಯೂಶಲಿ ನಮ್ಮ ಲೈಫಲ್ಲಿ ಸೆಟಲ್ ಆಗ್ತೀವಿ. ಸೊ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲರೂ ಪ್ರಿಫರ್ ಮಾಡುವ ಜಾಬ್ ಏನು, ಸಿಟ್ಟಿಂಗ್ ಜಾಬ್. ಅದು ನಮಗೆ ಅವಾಯ್ಡ್ ಮಾಡಲಿಕ್ಕೂ ಆಗಲ್ಲ. ನಾವೇನಾದರೂ ಪ್ರೊಫೆಷನಲ್ ಇದ್ದರೆ ತಾಸುಗಟ್ಟಲೆ ನಮಗೆ ಕೂತ್ಕೋಬೇಕಾಗುತ್ತೆ. ಬಟ್ ನಮ್ಮ ಸ್ಪೈನ್ ಏನಿದೆ ಅದು ಆ್ಯಕ್ಚುಲಿ ಡಿಸೈನ್ ಮಾಡಿರೋದು ಕೂತ್ಕೊಂಡು ಕೆಲಸ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಾವು ರೆಗ್ಯುಲರ್ಲಿ ಕೂತ್ಕೊಂಡು ಅಷ್ಟೇ ಕೆಲಸ ಮಾಡುವಾಗ ಸ್ವಲ್ಪ ಮಟ್ಟಿಗೆ ನಾವು ವ್ಯಾಯಾಮ ಮಾಡಿದರೂ ಕೂಡ ಏನಾಗುತ್ತೆ, ನಮಗೆ ಹೊಟ್ಟೆ ಡೆವಲಪ್ ಆಗುತ್ತೆ, ಹೊಟ್ಟೆ ಕಡಿಮೆ ಮಾಡಲಿಕ್ಕಾಗಲ್ಲ, ನಮಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅದೇ ಥರ ನಮಗೆ ಲೈಫ್ ಸ್ಟೈಲ್ ಡಿಸೀಸಸ್ ಕೂಡ ಬರುತ್ತೆ. ಆ್ಯಂಡ್ ಸ್ಪೈನಲ್ ಇಶ್ಯೂಸು ತುಂಬ ಜಾಸ್ತಿ ಕಂಡು ಬರುತ್ತೆ. ನೀವು ನೋಡಿದರೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಯಾರು 8, 9, 10 ತಾಸು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾರೋ ಅವರಲ್ಲಿ ಈ ಸ್ಪೈನಲ್ ಇಶ್ಯೂಸ್ ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಆ್ಯಂಡ್ ಮಂಡಿ ನೋವು ಕೂಡ ಅವರಲ್ಲೇ ಜಾಸ್ತಿ ಕಂಡು ಬರುತ್ತೆ. ಕೆಲಸ ಮಾಡೋರಲ್ಲೇ ಎಷ್ಟು ಮಂಡಿ ನೋವು ಬರುತ್ತೋ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡದೇ ಇರೋರಲ್ಲೇ ಮಂಡಿ ನೋವು ಜಾಸ್ತಿ ಕಂಡು ಬರುತ್ತೆ. ಸೊ ನಾವು ಏನು ಮಾಡಬೇಕು, ರೆಗ್ಯುಲರ್ಲಿ ಆ್ಯಕ್ಟಿವ್ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೆಲ್ಲ ಚಾನ್ಸ್ ಸಿಕ್ಕಿದಾಗ ನಾವು ನಿಂತ್ಕೋಬೇಕು, ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನೀವು ಫೋನಲ್ಲಿ ಕೂತ್ಕೊಂಡು ಮಾತಾಡಬೇಡಿ, ಎಲ್ಲ ವಾಕಿಂಗ್ ಮಾಡ್ತಾ ನೀವು ಮಾತಾಡ್ಬೋದು, ಅದು ಕೂಡ ನಿಮ್ಗೊಂದು ಎಕ್ಸಸೈಸ್ ಆಗುತ್ತೆ. ಸೊ ಆದಷ್ಟು ಕೂತ್ಕೊಂಡು ಕೆಲಸ ಮಾಡೋದನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ, ನಿಮ್ಮ ರೆಗ್ಯುಲರ್ ಡ್ಯೂಟೀಸಲ್ಲಿ ನೀವು ಎಷ್ಟೋ ತಾಸುಗಳಲ್ಲಿ ಕೂಡಬೇಕಾಗುತ್ತೆ, ಬಟ್ ಇನ್ ಬಿಟ್ವೀನ್ ನೀವು ಚಾನ್ಸ್ ಸಿಕ್ಕಿದಾಗ ಒಂದ್ಸಲ ಎದ್ದು ಒಂದು ವಾಕಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಏನಾಗುತ್ತೆ, ಈ ಥರ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸನ್ನು ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ರೆಗ್ಯುಲರ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಏನಾಗುತ್ತೆ, ಬೊಜ್ಜಾಗಿ ಅಕ್ಯುಮುಲೇಟ್ ಆಗಲಿಕ್ಕೆ ಅದು ತುಂಬ ಲೈಕ್ ಮೇನ್ ರೀಸನ್ ಅಂತ ನಾವು ಹೇಳ್ಬೋದು. ನಾವು ಕೂತ್ಕೊಂಡಿದ್ದಾಗ ನಮ್ಮ ಅಬ್ಡಮಿನಲ್ ಮಸಲ್ಸಲ್ಲಿ ಏನಿದೆ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ಈವನ್ ಬ್ಯಾಕ್ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಬಟ್ ಅದರ ಮೇಲೆ ಸ್ಟ್ರೈನ್ ಕೂಡ ಇರುತ್ತೆ. ಸೊ ಹಾಗಾಗಿ ನಮಗೆ ಸೊಂಟ ನೋವು ಇರ್ಬೋದು, ಹೊಟ್ಟೆ, ದೊಡ್ಡ ಹೊಟ್ಟೆ, ಆಲ್ಮೋಸ್ಟ್ ಎಲ್ಲ ಎಕ್ಸಿಕ್ಯೂಟಿವ್ ಜಾಬಲ್ಲಿ ಕೆಲಸ ಮಾಡೋರಿಗೆ ಈ ಹೊಟ್ಟೆ ಜಾಸ್ತಿ ಬರೋದು. ಯಾರಾದರೂ ಕೆಲಸಕ್ಕೆ ರೆಗ್ಯುಲರ್ಲಿ ಹೋಗೋರು ಇರ್ಬೋದು, ಪೋಸ್ಟ್ಮ್ಯಾನ್ ಇರ್ಬೋದು, ಯಾರು ರೆಗ್ಯುಲರ್ಲಿ ವಾಕಿಂಗ್ ಮಾಡ್ತಾರೋ ಅಥವಾ ಜಾಸ್ತಿ ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾರೋ ಅವರಲ್ಲಿ ದೊಡ್ಡ ಹೊಟ್ಟೆ ಕಾಣೋದು ತುಂಬ ಕಡಿಮೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮಗೆ ಚಾನ್ಸ್ ಸಿಕ್ಕಿದಾಗೆಲ್ಲ ನಾವು ಎದ್ದು ಏನಾದರೂ ಒಂದು ಸ್ವಲ್ಪ ವಾಕಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವ ಹ್ಯಾಬಿಟನ್ನು ನಾವು ಸ್ಟಾಪ್ ಮಾಡಬೇಕು. ಸೊ ನೆಕ್ಸ್ಟ್, ಲೇಟ್ ನೈಟ್ ಊಟ. ಸೊ ನಮಗೆಲ್ಲ ಯೂಶಲಿ ಆ ಹ್ಯಾಬಿಟ್ ಇದೆ, ಬಿಕಾಸ್ ನಾವು ರಿಲ್ಯಾಕ್ಸ್ಡ್ ಆಗಿರೋದು ರಾತ್ರಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಫ್ಯಾಮಿಲಿ ಒಟ್ಟಿಗೆ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಕೊಂಡು ಲೇಟ್ ನೈಟಲ್ಲಿ ಊಟ ಮಾಡುವಂಥದ್ದು ಹ್ಯಾಬಿಟ್ ಇದೆ. ಸೊ ಇದನ್ನು ನಾವು ಚೇಂಜ್ ಮಾಡಲೇಬೇಕು. ಬಿಕಾಸ್ ಲೇಟ್ ನೈಟ್ ಊಟ ಮಾಡಿದಾಗ ಏನಾಗುತ್ತೆ, ನಮಗೆ ಬೊಜ್ಜು ಬೇಗ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಆ ಲೇಟ್ ನೈಟ್ ಊಟ ಮಾಡಿದಾಗ ನಮ್ಮ ನಿದ್ರೆ ಹಾರ್ಮೋನ್ಸ್ ಏನಿದೆ, ನಾವು ಮೆಲಟೋನಿನ್ ಅಂತ ಹೇಳ್ತೀವಿ, ಸೊ ಅದರ ಮೇಲೆಲ್ಲ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ಡಿನ್ನರ್ ಏನಿದೆ ಆದಷ್ಟು ಬೇಗ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದರೊಟ್ಟಿಗೆ ನಿದ್ರೆ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನಾವು ನಿದ್ರೆ ಇಗ್ನೋರ್ ಮಾಡ್ತೀವಿ. ನಾವು ಎಷ್ಟೋ ಸಲ ಮನೆ ಬಂದು ರಾತ್ರಿ ನಮಗೆ ಸ್ವಲ್ಪ ಫ್ರೀ ಟೈಮ್ ಸಿಗೋದೇ ರಾತ್ರಿ. ಸೊ ಹಾಗಾಗಿ ರಾತ್ರಿ ನಾವು ಕೂತ್ಕೊಂಡು ಮೊಬೈಲಲ್ಲಿ ಏನಾದರೂ ಆಕ್ಟಿವಿಟಿ ಮಾಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಆ ಬ್ಲೂ ಲೈಟ್ ಎಕ್ಸ್ಪೋಷರ್ ಇಂದ ನಮ್ಮ ನಿದ್ರೆ ಹಾಳಾಗುತ್ತೆ. ಏನೋ ಒಂದು ಮೂವಿ ಸ್ಟಾರ್ಟ್ ಮಾಡಿರ್ತೀವಿ, ಮೂವಿ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿಯೋ ತನಕ ನಿದ್ರೆ ಮಾಡೋದು ಬೇಡ ಅಂತ ಅನ್ಸುತ್ತೆ, ಹೇಗಾದರೂ ಇದು ಮುಗಿಸಿ ನಿದ್ರೆ ಮಾಡುವ ಅಂತ ಅನ್ಸುತ್ತೆ. ಸೊ ಆವಾಗ ನಮ್ಮ ಸ್ಲೀಪ್ ಸೈಕಲ್ ಚೇಂಜ್ ಆಗುತ್ತೆ. ಒಂದು ದಿವಸ ನೀವು 10 ಗಂಟೆ ಮಲಗ್ತೀರಾ, ಇನ್ನೊಂದು ದಿವಸ 12 ಗಂಟೆ ಮಲಗ್ತೀರಾ, ಇನ್ನೊಂದು ದಿವಸ 1 ಗಂಟೆ ಮಲಗ್ತೀರಾ, ಒಂದು ದಿವಸ ಬೇಗ ಮಲಗ್ತೀರಾ. ಸೊ ನಮ್ಮ ಬಾಡಿಗೆ ಅರ್ಥ ಆಗಲ್ಲ ವಾಟ್ ಈಸ್ ದ ಆ್ಯಕ್ಚುಯಲ್ ಸ್ಲೀಪಿಂಗ್ ಪ್ಯಾಟರ್ನ್ ಅಂತ ಅರ್ಥ ಆಗಲ್ಲ. ಸೊ ಆವಾಗ ನಮ್ಮ ಮೆಲಟೋನಿನ್ ಪ್ರೊಡಕ್ಷನ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಿದ್ರೆ
ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ನಿದ್ರೆ ಸಮಸ್ಯೆ ಬಂದರೆ ನಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಸಕ್ಕರೆ ಕಾಯಿಲೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ನಮಗೆ ತುಂಬ ಎನರ್ಜೆಟಿಕ್ ಆಗಿ ಇರಲಿಕ್ಕಾಗಲ್ಲ. ಸೊ ಈ ಎಂಟೈರ್ ನಮ್ಮ ಹೆಲ್ತ್ ಮೇಲೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ನಮಗೇನು ತುಂಬ ಸುಸ್ತು ಅನಿಸ್ಲಿಕ್ಕೆ ಅನಿಸುತ್ತೆ, ಅಂದರೆ ತುಂಬ ಫೆಟ್ಟಿಗೆ ಅನಿಸುವಂಥ ಸಾಧ್ಯತೆ ಎಲ್ಲ ಇದೆ. ಸೊ ಹಾಗಾಗಿ ಏನು ಮಾಡಬೇಕು, ನಮ್ಮ ನಿದ್ರೆ ಪ್ಯಾಟರ್ನನ್ನು ಕೂಡ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಆಫ್ಟರ್ ಏಜ್ ಆಫ್ 40 ಕರೆಕ್ಟ್ 10 ಅಂದರೆ 10 ವಿ ಶುಡ್ ಗೋ ಟು ಬೆಡ್. ಇನ್ನೊಂದು ನಾವು ಮಾಡುವಂಥ ಮಿಸ್ಟೇಕ್ ಏನಂದರೆ, ನಾವು ಯೂಶಲಿ ಫ್ಯಾಮಿಲಿ ಒಟ್ಟಿಗೆ ಹೊರಗೆ ಹೋದಾಗ ಏನಾಗುತ್ತೆ, ಎಷ್ಟೋ ಜಂಕ್ ಫುಡ್ಗಳನ್ನು ಪ್ರಿಫರ್ ಮಾಡ್ತೀವಿ. ಓಕೆ, ಮೇ ಬಿ ಒಂದು ಸ್ವಲ್ಪ ಹೈ ಕ್ಯಾಲರಿ ಇರುವಂಥ ಫುಡ್ ಏನಿದೆ ನಮ್ಮ ಮಕ್ಕಳಿಗೆ ತುಂಬ ಒಳ್ಳೇದಿರ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ನಮಗದು ಒಳ್ಳೇದಲ್ಲ. ಸೊ ಹಾಗಾಗಿ ನಾವು ಹೊರಗಡೆ ಹೋದಾಗ ಈ ಜಂಕ್ ಫುಡ್ಗಳಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಈ ಥರ ಐಟಮ್ಸನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರೊಟ್ಟಿಗೆ ನಮ್ಮ ಬಾಡಿ ತುಂಬ ವಾರ್ನಿಂಗ್ ಸೈನ್ಸನ್ನು ತೋರಿಸುತ್ತೆ. ಮೇ ಬಿ ಸಡನ್ಲಿ ನಿಮಗೆ ಹೊಟ್ಟೆ ಜಾಸ್ತಿ ಆಗ್ತಾ ಇದೆ, ನಿಮ್ಮ ನಿದ್ರೆ ಚೆನ್ನಾಗಿ ಆಗ್ತಾ ಇಲ್ಲ, ಇಡೀ ದಿವಸ ನಿಮಗೆ ಸುಸ್ತು ಅನಿಸ್ತಾ ಇದೆ, ಅಥವಾ ತಲೆ ಚಕ್ರ ಬಂದಂಗೆ ಅನಿಸ್ತಾ ಇದೆ, ಅಥವಾ ಬೇರೆ ಬೇರೆ ಸಿಂಪ್ಟಮ್ಸ್ ತೋರಿಸಿದಾಗ ನಾವು ಅದನ್ನು ಇಗ್ನೋರ್ ಮಾಡಬಾರ್ದು. ನೀವು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿ ನೋಡಿ, ಅಥವಾ ಅದಕ್ಕೆ ಒಂದು ಕ್ಲಿನಿಕ್ಗೆ ಹೋಗಿ ಒಂದು ಡಾಕ್ಟರ್ ಹತ್ರ ತೋರಿಸಿದ್ರೆ ಅವರು ಹೇಳ್ತಾರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಆ ಟೆಸ್ಟ್ಗಳನ್ನು ಮಾಡಿ ನೋಡಿದರೆ ಸಾಕು, ನಿಮ್ಗೆ ಏನಾದರೂ ಮುಂದೆ ಬರಲಿಕ್ಕಿರುವಂಥ ಕಾಯಿಲೆಗಳನ್ನು ಈಗಲೇ ಡಯಾಗ್ನೋಸ್ ಮಾಡಲಿಕ್ಕಾಗುತ್ತೆ. ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದರೆ ಸಾಕು, ಇದರಿಂದ ದೂರ ಇರಲಿಕ್ಕೂ ಕೂಡ ಸಾಧ್ಯ. ಸೊ ಹಾಗಾಗಿ ಆಫ್ಟರ್ ಏಜ್ ಆಫ್ 40 ನಾವು ಏನು ಮಾಡಬೇಕು ಅಂದರೆ, ನಾವು ಈಗ ಮಾಡ್ತಾ ಇರುವಂಥ ಈ ತಪ್ಪುಗಳನ್ನು ನೀವು ನಿಲ್ಲಿಸಿ ನೋಡಿ. ನೀವು ಈವನ್ 40 ಅಲ್ಲ, 50 ಅಲ್ಲ, 60 ಅಲ್ಲ, ನೀವೇ ತುಂಬ ಹೆಲ್ತಿಯಾಗಿರ್ಬೋದು, ತುಂಬ ಎನರ್ಜೆಟಿಕ್ ಆಗಿರ್ಬೋದು. ಎಲ್ಲರಿಗೂ ಧನ್ಯವಾದ.